ಇದ್ದಾರೆ ಮಾತಾಡ್ಸೋಣ ಏನಾಗ್ಬೋದು ಇಲ್ಲಿ ಎಲೆಕ್ಷನ್ ಅಂತ. ಚರಂತಿ ಮಠ ಅವರು ಜೊತೆಗೆ ಮೇಟಿ ಅವರು, ಅವರ ಕುಟುಂಬದ ಮಗ ಮೇಟಿ ಅವ್ರ ಪುತ್ರ ಉಮೇಶ್ ಮೇಟಿ ಅವರು, ಇಬ್ಬರ ನಡುವಿನ ಹಣಾಹಣಿಯಲ್ಲಿ ಗೆಲ್ಲೋದು ಯಾರು, ಯಾರಿಗೆ ವಿಜಯ ಪತಾಕೆ ಅಂತ ನೋಡ್ರಿ. ನಮ್ಮಲ್ಲಿ ಕಾಸ್ಟ್ ವೈಸ್ ಅನ್ನೋದು ಭಾಳ ಅದ, ಕುರುಬರ ಅನ್ನೋದು, ಮುಸ್ಲಿಮ್ ಅಲ್ಲಿ ಎಲ್ಲ ಜಾತಿ. ಯಾಕಂತಂದ್ರೆ ಅಲ್ಪಸಂಖ್ಯಾತರು ಹಾಕ್ತಾರೆ ಮತ್ತು ST ಹಾಕ್ತಾರೆ. ಕಾಂಗ್ರೆಸ್ ಅಂದ್ರೆ ಸಾಮಾನ್ಯಕ್ಕೆ ಎಲ್ಲ 80% ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಗೆಲ್ತಾರೆ. ಉಮೇಶ್ ಮೇಟಿ ಅವರ ಗೆಲ್ತಾರೆ 30-40 ಸಾವಿರ ಲೀಡ್ಲಿಂದ. ನೋಡಿ, ಭಾಳ ಜನರು ನನ್ನ ರಿಯಾಕ್ಷನ್ಸ್ ತೊಗೊಳ್ಬೇಕಾದ್ರೆ ಚರಂತಿ ಮಠ ಅವ್ರಿಗೆ ಪಾಸಿಟಿವ್ ಓಪ್ಸ್ ಕೇಳಿ ಬರ್ತೈತಿ. ಯಾಕೆ ಅಂದರೆ ಕೆಲಸಗಳಾಗಿಲ್ಲ ಕಳೆದ ಬಾರಿ ಅಂತ. ಅವ್ರು ಮಾಡ್ತಾ ಇರೋ ಆರೋಪಗಳಿಗೆ ಏನು ಹೇಳ್ತೀವಿ? ಏನಿಲ್ಲ, BEd ಕಾಲೇಜ್ ಆಲೆ ಗೌರ್ಮೆಂಟ್ದು ಆಲೆ ಮೊನ್ನೆ ಉದ್ಘಾಟನೆ ಮಾಡ್ಯಾರ. ಏನು ಭೂಮಿ ಪೂಜೆ ಮಾಡ್ಯಾರ. ಅದು ಉದ್ದೇಶಪೂರ್ವಕ ಎಲೆಕ್ಷನ್ ಸಮೀಪ ಇದೆ ಅನ್ನಲ್ಲ, ಅದು ಹೋದ ವರ್ಷ ಮಾಡ್ತಕ್ಕಂಥ ನಮ್ಮ ಮೇಟಿ ಅವ್ರು ಇದ್ದಾಗ ಮಾಡ್ತಕ್ಕಂಥ ಇವ್ರು ವಿಳಂಬ ಮಾಡಿ ಈಗ ಮಾಡ್ಯಾರ. ಅದಕ್ಕೆ ಸಂಬಂಧ ಇಲ್ಲ. ಬಡವರು ಒಬ್ಬೊಬ್ಬರಿಗೆ ಎಲ್ಲರಿಗೂ ಫ್ರೀ ಆಗಿ ಅದಕ್ಕೆ ದೊಡ್ಡ ಸಂಸ್ಥೆ ಯಾರೂ ಮಾಡಿಲ್ಲ. BEd ಕಾಲೇಜ್ ಗೌರ್ಮೆಂಟಿದ್ದು ಎಲ್ಲಿ ಆಗಿಲ್ಲ. ನಮ್ಗೆ ಮಾಡಿದ್ದು ಒಳ್ಳೇದಾಗ್ಯದ, ಮೇಟಿ ಅವ್ರಲಿಂದನೇ ಆಗೈತಿ. ಅವರೇ ಮಾಡಿದ್ದಿದ್ದು, ಅವ್ರದ್ದು ಬೇಡಿಕೆ ಇತ್ತು. ಈಗ 5 ಸಲ MLA ಆಗಿ ಅವ್ರ ಹತ್ರ ಏನೂ ಇಲ್ಲ. MP ಆಗ್ಯಾರ, 1 ಸಲ 2 ಸಲ ಮಿನಿಸ್ಟರ್ ಆಗ್ಯಾರ. ಯಾರು ಮೇಟಿ ಅವರು ಅರಣ್ಯಕತೆ ಸಚಿವರಾಗ್ಯಾರ ಮತ್ತು ಇದು ಅಬಕಾರ ಸಚಿವರಾಗ್ಯಾರ. ಆದರೂ ಅವ್ರ ಹತ್ರ ದುಡ್ಡು ಮಾಡ್ಕೊಂಡಿಲ್ಲ. ಅವ್ರ ಹತ್ರ ಯಾವ್ದಾರು ಒಂದು ಮಾಡಿದ್ರೆ ನೋಡ್ರಿ ನೀವು, ಅಂಥವ್ರು ಬರೀ ಜನರಿಗಾಗಿ ಜನರ ಮಾಡ್ಕೊಂಡು ಹೋಗಿ ಅವ್ರ ಹೊತ್ತಾಗಿ ಅವನ ಹತ್ರ ಏನೂ ಇಲ್ಲ. ಬಟ್ ಕ್ಷೇತ್ರದಲ್ಲಿ ಕೆಲಸಗಳಾಗಿಲ್ಲ ಅನ್ನೋ ಚರ್ಚೆ ಆಗ್ಯಾವ್ರಿ. ಕೆಲಸಗಳು ಆಗಿರ್ತಾವೆ, ರೋಡು ಅದನ್ನು ಮಾಡ್ಕೊಂಡು ನೆಕ್ಕೊಂತ. ನವನಗರದಲ್ಲಿ ಗಟಾರಗಳು ಅವು ಇವು ಹಂಗೆ ಒಂದು ಬರೀ ನವನಗರ ಹೇಳಿದ್ರೆ ಹಳ್ಳಿ, ಒಂದು ಹಳ್ಳಿ 160 ಹಳ್ಳಿ ಬರ್ತಾವೆ. ಅಂಥ ಹಳ್ಳಿ ಒಳಗೆಲ್ಲ ಕೆಲಸಗಳು ಮೇಟಿ ಅವರ ಬೇಕನ್ನೋ ಲೆಕ್ಕದಾಗಿರ್ತವೆ. ಅವೆಲ್ಲ ನೆಡುವ ಅವರ ಅದೃಷ್ಟ ಏನೈತಿ, ನಮ್ದು ಕಾಂಗ್ರೆಸ್ ಗೆಲ್ತದೆ. ಇಲ್ಲಿ ಕಸ ವಿಲೇವಾರಿ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಆಯ್ತು ಸರ್. ನಾನು ಜನರು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕಸ ವಿಲೇವಾರಿ ಸಮಸ್ಯೆ ಇದೆಯಾ? ಇಲ್ಲ, ಎಲ್ಲ ಕಸ ಡೈಲಿ ಚೆಲ್ತಾರ. ಆದರೆ ಏನಪ್ಪ, ನವನಗರ ಹೊಸ ಇಂಪ್ರೂವ್ ಆಗಿಲ್ಲ. ಅಲ್ಲೊಂದು ಸ್ವಲ್ಪ ಏನಂದ್ರೆ ಇಳಂಬಾಗಿತ್ತು. ಮಣ್ಣು ಎಲ್ಲ ಚೆಕ್ ಮಾಡ್ಯಾರ, ಗಿಡ ಕಂಟಿ ಎಲ್ಲ ಕಡಿಸ್ಯಾರ, ಎಲ್ಲ ಚೊಚ್ಚ ಮಾಡ್ಯಾರ. ಎಲೆಕ್ಷನ್ಗಿಂತ ಮೊದಲ ಮಾಡ್ಯಾರ. ಅಲ್ಲಿ ಒಂದು ಸ್ವಲ್ಪ ಇಳಂಬಾಗಿತ್ತು. ಹೊಸ ಊರು ಕಟ್ಟಿಸ್ತಲ್ಲೇ ಇಲ್ಲಿ ಹಳೆಯಲ್ಲಿ ಏನು ಸಮಸ್ಯೆ ಇಲ್ಲ. ಡೈಲಿ ವರ್ಕ್ ಅದ, ಎಲ್ಲ ಕಡೆ ಸ್ವಚ್ಛತೆ ಅದ, ಹಂಗೇನಿಲ್ಲ. ಅವನೇ ಮಾಡ್ಬೇಕಂತಿಲ್ಲ. ಅವ್ರು ಕಾರ್ಯಕರ್ತರು ನಿಂತು ಕೆಲಸ ಮಾಡ್ರಿ. ಇಲ್ಲಿ ಅವಾಗ ವರ್ಷದಿಂದ ಇಳಂಬಾಗಿ ಹಾಸ್ಪಿಟ್ಲಾಗ ಬಿದ್ದು ತ್ರಾಸ ಮಾಡ್ಕೊಂಡ್ರೆ ಎಲ್ಲ ಕಾರ್ಯಕರ್ತರು ಚಲೋ ಅದಾರ. ಕಾಂಗ್ರೆಸ್ ಗೆಲ್ಸ್ಬೇಕನ್ನೋರು ಅದಾರ. ಹಂಗೇನಿಲ್ಲ. ಮೇಟಿ ಅವ್ರ ಪುತ್ರ ಗೆದ್ದರೆ ಒಂದು ನೋಡಿ, ಅವರು ರಾಜಕೀಯ ಹಿನ್ನೆಲೆ ಹಳೆ ಅನುಭವ, ಅದು ಹೇಳ್ಕೊಡೋದೇ ಬೇಕಾಗಿಲ್ಲ. ಬಟ್ ಆದರೆ ಅವ್ರಿಗೆ ಇದು ಹೊಸದು. ಇದೇ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚರಂತಿ ಮಠ ಅವರು 3 ಬಾರಿ ಶಾಸಕರಾಗಿದ್ದಂಥವ್ರು. ಏನನ್ಸುತ್ತೆ ಕಂಪ್ಯಾರಿಸನ್ ನೋಡಿದ್ರೆ? ಸಂಬಂಧ ಇಲ್ಲ. ಹಳ್ಳಿ ಒತ್ತರ 40-50 ಹಳ್ಳಿಯವರು ಮೇಟಿಯವ್ರ ಮನೆ ಡೈಲಿ 100-200 ಮಂದಿ ಬಂದು ಉಮೇಶನ ಗ್ರಾಮ ಪಂಚಾಯತಿ ಸದಸ್ಯರು ಹಿಡಿದು ಅಧ್ಯಕ್ಷರು ಮಾಡುವಂಥ ವ್ಯವಸ್ಥೆದೊಳಗೆ ಉಮೇಶ್ ಮುಂದುವರ್ದಾನ. ಉಮೇಶ್ ಗ್ಯಾರಂಟಿ ಬಲ್ತಾನೆ, ನೋ ಡೌಟ್. ಅವರು BJP ಅವ್ರು ಏನು ಹೇಳ್ತಾರೆ, 20,000 ಲೀಡಿಂದ ಗೆಲ್ತೀವಿ ಅಂತಾರೆ. ನೀವು ಎಲ್ಲರೂ ಹೇಳ್ತಾರೆ. ಅವರು ಹೇಳೋರ, ಇವರು ಹೇಳೋರ ಅಲ್ರಿ. ಅವರು ಹೇಳೋರ, ಎಲ್ಲರೂ ಹೇಳೋರ. ಅವ್ರ ಇದ್ದವ್ರು ಬರ್ತಾರ, ನಾವು ಕಾಂಗ್ರೆಸ್ ಗೆಲ್ತಾರ ಅಂತ ಹೇಳೋರು. ರೀ, ಅವ್ರ ಅಭಿಪ್ರಾಯ ಅವ್ರು ಹೇಳೋರು. ಈ ಸಲ ಅನುಕಂಪದ ಮೇರೆಗೆ ಉಮೇಶ್ ಅಣ್ಣವ್ರು ಗೆಲ್ಬೋದು. ಈ ಸಲ ನಾನು BJPನೇ, ಆದರೆ ಆ ಕಡೆ ಪರಿಸ್ಥಿತಿ ಸರಿ ಇಲ್ಲಾರಕ್ಕೆ ಈಗ ನಾನು ಕಾಂಗ್ರೆಸ್ಸಲ್ಲಿ ಬಂದಿದ್ದೇನೆ ಸರ್. ಇವಾಗ ಒಂದು 15 ವರ್ಷದಿಂದ ನಾನು BJPಯಲ್ಲಿ ಕಾರ್ಯಕರ್ತ. ನಾನು ಕೂಡ ಇವಾಗ ಹಿಂದೂ ಅಂತಂದರೆ ಕಾಂಗ್ರೆಸ್ನವರು ಮುಸ್ಲಿಮ್ಸು BJP ಅವ್ರು ಹಿಂದೂ ಅನ್ನೋದು ಇದು ಮಾತೇ 2 ಮಾತಿಲ್ಲ. ಏನಿದ್ರೆ ಎಲ್ಲ ಹಿಂದೂನೇ. ಎಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಹಿಂದುತ್ವನೇ ಗೆಲ್ಲೋದು. ಅಂದರೆ ನಾನು ಇವಾಗ ಪ್ರೆಸೆಂಟ್ ನಾನು ಏನು ಹೇಳ್ತೀನಿ ಅಂತಂದರೆ ಮೇಟಿಯವರೇ ಬರೋದು. ಯಾಕಂತಂದರೆ ತಮ್ಮ ಹತ್ತಿರ ಇದ್ದಿದ್ದು ಇವತ್ತು ಕ್ಯಾಂಪಸ್ ಇರ್ಬೋದು, ವಿದ್ಯಾಗಿರಿ ಇರ್ಬೋದು, ನವನಗರ ಇರ್ಬೋದು, ಅಭಿವೃದ್ಧಿ ಅಂತಂದರೆ ಅವ್ರ ಏರಿಯಾದಲ್ಲಿ ಅಷ್ಟೇ ಅಭಿವೃದ್ಧಿ ಆಗುತ್ತೆ ಹೊರತು ಸಿಟಿ ಒಳಗಡೆ ಅಭಿವೃದ್ಧಿ ಏನು ಅನ್ನೋದು ಬೇಕಲ್ಲ. ಈಗ ನೀವು ಬಸ್ ಸ್ಟ್ಯಾಂಡ್ ರೋಡಲ್ಲಿದ್ದೀರಾ, ಬಸ್ ಸ್ಟ್ಯಾಂಡ್ ರೋಡಲ್ಲಿ ಎಲ್ಲಿ ಅಭಿವೃದ್ಧಿ ಇದೆ? ಆಮೇಲೆ ಸಿಕ್ಕೇರ್ ಕಾಸಲ್ಲಿ ರೋಡ್ ಇದ್ದಿದ್ದಿಲ್ಲ, ಸಿಕ್ಕೇರ್ ಕಾಸಲ್ಲಿ ರೋಡ್ ಮಾಡಿದ್ರು ಮೇಟಿ ಅವರು. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೋಡ್ ಇದಾವೆ. ಆಲ್ಮೋಸ್ಟ್ ಆಲ್ 90% ರೋಡ್ ಹದಗೆಟ್ಟಿತ್ತು ಸರ್. ಸಿಕ್ಕೇರ್ ಕಾಸ್ಟಿಂದ ಆಲ್ಮೋಸ್ಟ್ ಆಲ್ ಇದ್ರ ತನಕ ರೈಲ್ವೆ ಗೇಟ್, ಬದಾಮಿ ರೈಲ್ವೆ ಗೇಟ್ ಹತ್ತತ್ರ ಅಲ್ಲಿಂದ ವರ್ಕ್ ಮಾಡಿದವರು HY ಮೇಟಿ ಅವರು. ಇಲ್ಲಿ ಹಿಂದೆ ಸ್ಮಶಾನಲ್ಲೇ ರೂಟ್ ಇದ್ದಿದ್ದಿಲ್ಲ, ಆ ಕಡೆ ಎಲ್ಲ ರೂಟ್ ಮಾಡಿದವರು ಅವರೇ. ಈಗ ಏನೋ ಇಲ್ಲ ನಾವು ಮಾಡಿದ್ವಿ, ಅವ್ರು ಅಡಿಗಲ್ ಹಾಕಿದ್ರು. ಇದು ಎಲ್ಲ ತಪ್ಪು. ಅವ್ರವ್ರ ಕ್ಷೇತ್ರದಲ್ಲಿ ಯಾರು MLA ಇರ್ತಾರೋ ಅವರೇ ಅನುದಾನ ತಂದು ಅವರೇ ಮಾಡಿದಾರೆ. ನನ್ನ ವಿಚಾರ. ಈಗ ಲಾಸ್ಟ್ ಟೈಮ್ ಮೆಡಿಕಲ್ ಕಾಲೇಜ್ ಇದ್ದಾಯಿತು, ಅನುದಾನ ಅವರೇ ಬೇಡ ಅಂದರು. ಹೊಳ್ಳಿಗೆ ಅನುದಾನ ನಾ ಕೊಡು ಅಂತಂದರು. ಈಗ ಮಾಡಿದರೆ HY ಮೇಟಿಯವರೇ ಅನುದಾನ ಅದರಲ್ಲಿ. ಈ ಮೊನ್ನೆ ಸಿದ್ದರಾಮಯ್ಯರು ಬಂದರು, ಅಡಿಗಲ್ ಹಾಕಿದ್ರು. ಅವ್ರಿಗೆ ಯಾರು ಮಾಡಂತಂದಿದ್ರು? ಎಲ್ಲ BJP ಅವರು ಅಷ್ಟೇ, ಕಾಂಗ್ರೆಸ್ನವರು ಅಷ್ಟೇ. ನಮ್ಗೆ ಒಲು ಇದ್ದಿದ್ದು ಇವಾಗ ಕಾಂಗ್ರೆಸ್ನಲ್ಲಿ. ಈಗೇನೋ ಅಂತಾರೆ, ಫಸ್ಟು ಇಲ್ಲ ಮುಸ್ಲಿಮ್ಸು ಓಲೈಕೆ ಮಾಡಿದರು. ಇವಾಗ ಎಲ್ಲ ಕಾಸ್ಟ್ನವರು ಒಬ್ಬರು ಯಾರೋ ಹಿರಿಯರು BJPಯಲ್ಲಿ
ಇಲ್ಲ ಮುಸ್ಲಿಂ ಬಾಂಧವ್ರು ಹಂಗೆ ಚಲೋ ಅಷ್ಟು ಕೊಟ್ಟು ಕೊಟ್ಟಿವಿ ಇಷ್ಟು ಕೊಟ್ಟು ಕೊಟ್ಟಿವಿ ನಮ್ಮ ಹಿಂದುತ್ವನೇ ಕೆಳಗೆ ಹೋಗೋದು ಮಾತಾಡಿದ್ರು. ಹಿಂದುತ್ವ ಇವಾಗ ಹಿಂದುತ್ವ ಅಂತಾರ. ಇವಾಗ ಪಂಚಮಸಾಲಿ ಅನ್ಬೋದು, ಬಣಿಜಿಗರ್ ಅನ್ಬೋದು, ಕುರುಬ್ರು ಅನ್ಬೋದು, ಎಸ್ ಟಿ ಅನ್ಬೋದು, ಎಲ್ಲ ತೆಗೆದು ಅಲ್ಪಸಂಖ್ಯಾತರಿಗೆ 48 ಕೋಟಿ ರೂಪಾಯಿ ಕೊಟ್ಟಿವಿ, ಬಣಿಜಿಗರಿಗೆ ಇಷ್ಟು ಕೊಟ್ಟಿವಿ, ಪಂಚಮಸಾಲಿ ಇಷ್ಟು ಕೊಟ್ಟಿವಿ, ಅದು ಎಲ್ಲ ಸುಳ್ಳು. ಇವಾಗ ಓಲೈಕೆ ಮಾಡ್ತಾರೆ ನಾವು ಪಂಚಮಸಾಲಿ ನಾವು ಹಿಂದೂ ಅಗ್ದಿ ಕಟ್ಟ ಹಿಂದೂ ಅಂತ. ಯಾರು ಕಟ್ಟ ಹಿಂದೂ ಅನ್ನೋದು ಎಲ್ಲ ಡಾಂಬಿಕೆ ಇವರು ಮಾತಾಡೋದು. ಏನಿದ್ರು ವೋಟರ್ ಪವರ್ ಅಂದ್ರೆ ಸಣ್ಣ ಯುವಕರ ಮೇಲೆ ಇವಾಗ ವೋಟಿಂಗ್ ಪವರ್ ಇದ್ದಿದ್ದು. ಅವ್ರು ಅರ್ಥ ಮಾಡ್ಕೊಂಡು ಯಾರಿಗೆ ಓಟ್ ಕೊಡ್ತಾರೆ ನೋಡೋದು, ಇವಾಗ ಕಾದು ನೋಡೋಣ. ಬಟ್ ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ವರ್ಕೌಟ್ ಆಗಿದೆ. ಇವತ್ತು ನಾನು ತೊಗೊಂಡಿನಿ, ಆಲ್ಮೋಸ್ಟ್ ಆಲ್ ತೊಗೊಂಡವ್ರು ಏನು ಕಾರ್ಯಕರ್ತದ ಬಿ ಜೆ ಪಿ ಒಳಗಿರ್ಬೋದು, ಕಾಂಗ್ರೆಸ್ ಎಲ್ಲರೂ ಪ್ರತಿಯೊಬ್ಬರು ತೊಗೊಂಡಾರ. ಎಲ್ಲರೂ ಫಲಾನುಭವಿಗಳೇ. ಓಕೆ, ಅದರಲ್ಲಿ ಇನ್ನೊಂದು ಮಾತಿಲ್ಲ, ಅದು 2 ತಿಂಗಳು ತಡ ಆದ್ರೂ ಪರವಾಗಿಲ್ಲ ಬರ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ. ಓಕೆ, ಅದನ್ನು ಆ ಫಲಾನುಭವಿಗಳು ಪರವಾಗಿದ್ದಾರೆ ಬಟ್ ಆದರೆ ಎಲ್ಲ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳಿಂದ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಯಿತು ರಾಜ್ಯದಲ್ಲಿ ಅನ್ನೋ ಚರ್ಚೆಗಳನ್ನೇ ಇಟ್ಕೊಂಡು ಮತ ಕೇಳ್ತಾ ಇರ್ತಕ್ಕಂಥ BJP ಅವರು. ಅದು ಏನು ಹೇಳ್ತೀರಿ? ಈಗ ಏನಾಯ್ತಂದ್ರೆ ಸರ್, ತಗೊಳ್ಳೋರು ಭಾಳ ಮಂದಿ ಇದ್ದಾರೆ, ತೊಗೊಳ್ಳೋರು ಭಾಳ ಮಂದಿ ಇದ್ದಾರೆ. ಇವಾಗ ಅನುಕೂಲ ಎಲ್ಲಾಗಿದೆ ಅಂದರೆ ಯುವಕರಿಗೆ ಸ್ವಲ್ಪ ಅನುಕೂಲ ಆಗಿದೆ, ವಯಸ್ಸಾದವ್ರಿಗೆ ಅನುಕೂಲ ಆಗಿದೆ. ಇಲ್ಲೇ ಮೊನ್ನೆ ಒಂದು ಸ್ವಲ್ಪ ನಮ್ಮ ಏರಿಯಾದಲ್ಲಿ ಒಬ್ಬರು ಅಜ್ಜಿ ಸಣ್ಣ ಮನೆಯಲ್ಲಿದ್ಲು, ಯಾರೋ ಒಬ್ರು ಹಿಂಗೆ XYZ ಅವರು ಈಗ ಪ್ರೆಸೆಂಟ್ ಇದ್ದವ್ರೆ, ಆ ಮುದುಕಿನ ಎತ್ತಿ ಹೋಗಿರಿ ಹೊರಗಡೆ ಅಂತಂದರು. ವಯಸ್ಸಾದವ್ರು ಏನು ಮಾಡ್ಬೇಕು ಇವಾಗ? ಈಗ ಅದ್ರ ಮೇಲೆ ಉಪಜೀವನ ಇರ್ತದೆ. ಈಗ ಅವರು BJP ಅವರೇ ನಾ ಹೇಳ್ತಾ ಇದ್ರು ನಿಮಗೆ. ಹಿಂಗೆ ಮಾಡ್ಕೊಂತ ಹೋದ್ರೆ ಜನರು ಯಾರು ನಂಬೋದು? ಇವತ್ತು ಕಾಂಗ್ರೆಸ್ ನಂಬೋದಾ, BJP ನಂಬೋದಾ? ಏನು ಇವರೆಲ್ಲ ಹಿಂದುತ್ವ ಮ್ಯಾಗ ಡಾಂಬಿಕ್ ಮಾಡ್ಕೊಂಡು ಹೋದು ಹಿಂದುತ್ವ ಬಗ್ಗೆ ನಂಬೋದಾ? ಯಾರ ಮ್ಯಾಗ ವಿಶ್ವಾಸ ಇಲ್ಲರಂಗಾಗಿದೆ ಇವಾಗ ಜನ್ರೇಷನ್ ನೋಡಿದರೆ. ನಾವು ಯಾರ ಮ್ಯಾಗ ಕೊಟ್ಟು ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗಿದೆ. ಅದಕ್ಕೆ ಈ ಸಲ ಇವರು ಹೆಂಗಿದ್ದಾರೆ ಮೇಟಿಯವರು, ಉಮೇಶ್ ಅಣ್ಣ ಅವರು, ಅವ್ರಿಗೂ ಈ ಸಲ ಒಂದು ಮತ ಕೊಟ್ಟು ನೋಡೋದು ಚಾನ್ಸ್ 2 ವರ್ಷ ಇದೆ ಇನ್ನೇ. ಅವ್ರಿಗೆ ನೋಡೋಣ ಏನು ಅಭಿವೃದ್ಧಿ ಮಾಡ್ತಾರೆ ನೋಡೋಣ. ಜನರ ಒಳಾಟ ಅಂತೂ ಚಲೋ ಇದೆ, ಬಾಯಿನೂ ಕರೆಕ್ಟ್ ಇದೆ, ರೆಸ್ಪಾನ್ಸು ಚಲೋ ಇದೆ. ನೋಡೋಣ ಈ ಸಲ ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಅಂತೀನಿ. 2 ವರ್ಷ ಇದೆ, 2 ವರ್ಷ ಮಾಡ್ಬೋದಲ್ಲ. ರೂಲಿಂಗ್ ಪಾರ್ಟಿನೂ ಕಾಂಗ್ರೆಸ್ ಇದೆ, ನಮ್ಮ ಎಲ್ಲ ಒಲವು ಜಾಸ್ತಿ ಆ ಕಡೆನೇ ಇದೆ. ನೆಕ್ಸ್ಟ್ ಮತ್ತೆ 2028ಕ್ಕೆ ಇವರೇನೋ ಹಿಂದುತ್ವ ಅಂತಾರಲ್ಲ, ಹಿಂದುತ್ವಕ್ಕೆ ಒಂದು ಸಲ ಚಾನ್ಸ್ ಕೊಡೋಣ. ಹೊಸ ಮುಖ ಬಂದರೆ ಅದಕ್ಕೇನಂತೆ ಕೊಡೋದು. ಅಭಿವೃದ್ಧಿ ಅನ್ನೋದು ಬೇಕಲ್ಲ ನಮ್ಮ ಬಾಗಲಕೋಟೆಗೆ. ಯಾರೋ ಹೇಳಿದ್ರಲ್ಲ ನಿಮ್ಗೆ ಅಲ್ಲಿ ಒಂದು ಮಾಡಿ ಇಲ್ಲಿ ಮಾಡಿ ಅಂತ ಏನಿಲ್ಲ. ಏನು ಮಾಡಬೇಕು, ಸಿಟಿಯಲ್ಲಿ ಮಾಡಬೇಕು, ಹಳ್ಳಿಯಲ್ಲಿನೂ ಮಾಡಬೇಕು. ಸಿಟಿ ಒಂದವ್ರಿಗೆ ಬರೋಂಗಿಲ್ಲ. ಸಿಟಿ ಒಟ್ಟು ತೊಗೊತೀನಿ ನಾನು, ಹಳ್ಳಿ ಒಟ್ಟು ತೊಗೊಂತಂದಿಲ್ಲ. ಹಳ್ಳಿ ಒಟ್ಟು ಸಿಟಿ ಒಟ್ಟು ಕಾಮನ್ನಾಗೇ ತೊಗೋಬೇಕು ಅವರೆಲ್ಲರೂ. ಒಟ್ಟಿಗೆ ಫೈಟ್ ಅಂತೂ ಇದೆ 100%. ಆದರೆ ಜಾಸ್ತಿ ಒಲವು ಎಲ್ಲ ಉಮೇಶ್ ಅವ್ರ ಮೇಲೆ ಇವಾಗ ಅನುಕಂಪದ ಮೇರೆಗಿದೆ ಈ ಸಲ. ಆಗೋದು 90%. ಇವತ್ತು 10 ಓಟ್ ತೊಗೋಬೋದು, 1000 ಓಟ್ ತೊಗೋಬೋದು, ಆಗೋದೆಲ್ಲ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ. ಬಟ್ ಅವರೇನು ಕನ್ಫ್ಯೂಷನ್ಸಲ್ಲಿದ್ದರು, ನಿಮ್ಮ ಕುಟುಂಬದವರೇ ಕನ್ಫ್ಯೂಷನ್ಸಲ್ಲಿದ್ದರು? ಕನ್ಫ್ಯೂಷನ್ ಅಂತೂ ಏನಿಲ್ಲ ಸರ್ ಇದರಲ್ಲಿ. ಇವಾಗ ಎಲ್ಲರೂ ಆಕಾಂಕ್ಷಿ ಇರ್ತಾರೆ. 4 ಮಂದಿ ಅಂತಂದರೆ ಎಲ್ಲರೂ ಆಕಾಂಕ್ಷಿ ಇರ್ಬೋದು, ಯಾರಿಗೆ ಕೊಟ್ಟವ್ರಿಗೆ ಮಾಡ್ದೆ ಅನ್ನೋದು. ಆಮೇಲೆ ಸ್ವಲ್ಪ ಏನು ಸಮಸ್ಯೆ ಇದೆ ಅಂತ ಒಳ ಜಗಳ ಇದ್ದು ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಒಬ್ರಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಸೇರೇ ಮಾಡ್ತಾ ಇದ್ವಿ ನಾವು. ಅದಕ್ಕೇನು ಕುಟುಂಬ ಜಗಳ. ಮತ್ತು BJPಯಲ್ಲೇ ಇದ್ದರು, ಎಲ್ಲರೂ 4 ಮಂದಿ ಇದ್ದರು. ಈಗ ಅವರು ಸಪೋರ್ಟ್ ಮಾಡಿದ್ರಲ್ಲ. ಈ ಮಟ್ಟಕ್ಕೆ ಎಲ್ಲೂ ಒಳ ಜಗಳಗಳಾಗಲಿಲ್ಲ. ಒಂದು ಕುಟುಂಬದಲ್ಲಿ ತನ್ನ ತಂದೆ ಅಧಿಕಾರವನ್ನು ಆ ಮಟ್ಟಿಗೆ ಅಧಿಕಾರ ದಾಹ ತೋರಿಸಿದ್ದು ಈ ಕುಟುಂಬ ಅಲ್ಲ. ಆ ಎಮೋಷನ್ಸ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಅಂತ ಅಪ್ಪನ ಅಗಲಿಕೆ? ಅಪ್ಪನ ಈಗ ಮೇಟಿಯವರು ಅಗಲಿಕೆಯಿಂದ ಅದೇನು ಇದಾಗಲ್ಲ. ಈಗ ಒಂದು ಸೈಡು ಮ್ಯಾಚ್ ಆಗಿದೆ ಸರ್. ಇವಾಗ ಎಲ್ಲರೂ ಹೊಂದ್ಕೊಂಡಿದ್ದಾರೆ. ಮಿನಿಸ್ಟ್ರು ಬರ್ತಾ ಇದ್ದಾರೆ, MLA ಬರ್ತಾ ಇದೆ, MP ಗಳು ಬರ್ತಾ ಇದೆ, ಆಮೇಲೆ CM DCM ಬರ್ತಾ ಇದ್ದಾರೆ. ಹಾಗೇನೆ ಎಲ್ಲ ಮನೆಯೊಳಗಿದೆ, ಎಲ್ಲನೂ ಸರಿಯಾಗಿದೆ, ಎಲ್ಲನೂ ವೋಟಿಂಗ್ ಮಾಡಿಸ್ತಾರೆ ಅಂತಿದೆ. ಇವತ್ತು ಎಲ್ಲ ಕಡೆ ಕ್ಯಾಂಪೇನು ನಡೆದಿದೆ ಸರ್. ಅದ್ರ ಮೇಲೆ ಇಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಮ್ಮ ಕಾಂಗ್ರೆಸ್ ಸೇರ್ಪಡೆ ಆಗಿದೆ. ಆಮೇಲೆ ಯುವ ನಾಯಕರಾದ ಸಂತೋಷ್ ಒಕ್ರಾನಿ ಅವರು ಬಂದಿದ್ದಾರೆ. ಹೀಗಾಗಿ ಎಲ್ಲವೂ ಕಾಂಗ್ರೆಸ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಒಂದಿಷ್ಟು ಜನ HY ಮೇಟಿ ಅವ್ರ ಪುತ್ರನಿಗೆ ಓಟ್ ಹಾಕ್ತೀವಿ ಅಂತ ಅಂದರೆ, ಇನ್ನೊಂದಿಷ್ಟು ಜನ ವೀರಣ್ಣ ಚರಂತಿಮಠ ಅವ್ರಿಗೆ ಓಟ್ ಹಾಕ್ತೀವಿ ಅಂತಾರೆ. ಯಾಕೆಂದರೆ ಕೆಲಸಗಳು ಆಗಿಲ್ಲ ಅನ್ನೋ ಸಲುವಾಗಿ. ನೀವೇನು ಹೇಳ್ತೀರಿ? ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಸತ್ಯನಾ ಅಥವಾ ಏನು ಇದೆ ಇಲ್ಲಿನ ವಾತಾವರಣ ಬಾಗಲಕೋಟೆಯಲ್ಲಿ? ವಾತಾವರಣ ಎಲ್ಲ ಚೆನ್ನಾಗಿದೆ. ಬಾಗಲಕೋಟೆಯಲ್ಲಿ ಏನು ಸಮಸ್ಯೆ ಕುಂದುಕೊರತೆಗಳು ಏನೂ ಇಲ್ಲ. ಇಲ್ಲಿ ಕುಂದುಕೊರತೆಗಳನ್ನು ಹೇಳ್ಬೇಕಂದ್ರೆ ಇಲ್ಲಿ ನಾವೇ ಜನ ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಮುಂಜಾನೆ ಅಲ್ಲಿದ್ದರೆ ಸಂಜೆ ಹೊಲಿಗೆ ಇಲ್ಲಿರ್ತಾರೆ. ಅದೇನು ಸಮಸ್ಯೆಗಳು ಏನಿಲ್ಲ ಇಲ್ಲ ಬಾಗಲಕೋಟೆಯಲ್ಲಿ. ವೀರಣ್ಣ ಚರಂತಿಮಠ ಅವ್ರು ಬಂದರೂ ಪರವಾಗಿಲ್ಲ, ಮೇಟಿ ಅವ್ರು ಬಂದರೂ ಪರವಾಗಿಲ್ಲ. ಇಲ್ಲಿ ಇರೋದು ಬಾಗಲಕೋಟೆಯಲ್ಲಿ BJP ಅಥವಾ ಕಾಂಗ್ರೆಸ್. ಅಲ್ಲ, ಓಕೆ. ಈ ಬಾರಿ ಆ್ಯಕ್ಚುಲಾಗಿ ಒಂದು ಅವರ ತಂದೆಯ ಅಗಲಿಕೆಯ ನಂತರ ಬರ್ತಾ ಇರ್ತಕ್ಕಂಥ ಪುತ್ರ. ಬಟ್ ಎಷ್ಟು ಟಫ್ ಫೈಟ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಒಂದು ಸೈಡ್ ಆಗಬಾರ್ದು ಅನ್ನೋ ಚರ್ಚೆಗಳ ನಡುವೆ ನಾನು ಹೇಳ್ತಾ ಇರ್ತಕ್ಕಂಥ ನೋಡ್ರಿ, ಕಾಂಗ್ರೆಸ್ನವರು ಹೆಚ್ಚಿಗೆ ಮಾತಾಡಲ್ಲ. ಅವರು ಹೆಚ್ಚಿಗೆ ಶೋಕಿ ಮಾಡಂಗಿಲ್ಲ. ಅವ್ರು ಕೆಲಸ ಮಾಡಿ ತೋರಿಸ್ತಾರೆ ಅಷ್ಟೇ. ಬಾಗಲಕೋಟೆಗೆ ಇನ್ನೊಂದು ಮೇನ್ ಆಗಬೇಕಾಗಿದ್ದು ಮೆಡಿಕಲ್ ಕಾಲೇಜ್ ಆಗೈತಿ. ಎರಡನೇದ್ದು ಮುಳುಗಡೆ ದುಡ್ಡು ಕೊಡಕತ್ಯಾರ. ಜನರಿಗೆ ಗೊತ್ತಾಗತ್ತೆ ಯಾರು ಏನು ಎಂತು, ಯಾರು ಕೆಲಸ ಮಾಡಕತ್ತಾರ, ಯಾರು. ನಾವು BJP ಅವ್ರು ನಾವು ಹಿಂದುತ್ವ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತೈತಿ. ಅದನ್ನು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಅವರಲ್ಲಿ. ಶಿವಾಜಿ ಜಯಂತಿ ಅಂತಹ ಗಲಾಟೆ ಪ್ರಕರಣಗಳನ್ನೇ ಅವರು ಮುನ್ನೆಲೆಗೆ ತಗೊಂಡು ಬಂದೇ ಓಟ್ ಕೇಳ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ನಾವೇನು ಹೇಳ್ಬೇಕಂದ್ರೆ
ಶಿವಾಜಿ ಜಯಂತಿ ಅಂದರೆ ಕಾಂಗ್ರೆಸ್ನವ್ರು ಹಿಂದೂ ಅಲ್ಲ ಅಂತ ಹೇಳ್ತಾರೆ ಅವರು ಕಾಂಗ್ರೆಸ್ನವರು. ಹಿಂದೂ ಅಲ್ಲ ಅಂದರೆ ಮತ್ತು ಈಗ ಅವರು ಉಮೇಶ್ ಮೇಟಿಯವರು ಕುರುಬ್ರು ಅದಾರ, ಅವ್ರೇನ ಹಿಂದೂ ಅಲ್ಲನ ಅವರು? ಹಾಂ, ಹಿಂದೂ ಅಲ್ಲ ಅವರು ಅಂದರೆ ಬಿ ಜೆ ಪಿ ಅವರು. ನಾವು ಬಿ ಜೆ ಪಿ ಅಂದರೆ ಹಿಂದುತ್ವ ಅಂದರೆ ಬಿ ಜೆ ಪಿ ಅಂತ ಅವರಲ್ಲಿ ಅದೊಂದು ಭ್ರಮೆ. ಆದರೆ ಏನು ಇಲ್ಲಿ ಬಾಗಲಕೋಟೆ ಏನು ಪ್ರಾಬ್ಲಮ್ ಏನಿಲ್ಲ. ಬರೋದು ಮತ್ತೆ 100ಕ್ಕೆ 100 100% ಹೇಳ್ತೀನಿ, ಮತ್ತೆ ಉಮೇಶ್ ಅಣ್ಣವರೇ ಬರ್ತಾರೆ. ಉಮೇಶ್ ಅಣ್ಣ ಅವರ ತಂದೆಯವರ ಕೆಲಸದ ಬಗ್ಗೆ ಭಾಳಷ್ಟು ವಿರೋಧ. ಯಾಕೆಂದರೆ ತಂದೆ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿದ್ದಂಥ ಈ ಉಮೇಶ್ ಮೇಟಿ ಅವರೇ ಕೆಲಸಗಳನ್ನು ಮಾಡಿಲ್ಲ. ಕಸ ವಿಲೇವಾರಿ ಬಂದು ನೋಡಿ, ನೀವು ಬೀದಿಗಳಲ್ಲಿ ನೋಡಿ ಅಂತಾರೆ. ಬೂಡಾದ ಮೀಟಿಂಗ್ ಆಗಿಲ್ಲ ಅನ್ನೋ ಚರ್ಚೆಗಳು ಹೇಳ್ತಾರೆ. ಮುಳುಗಡೆ ಹಣ ಯೂನಿಟ್ 2 ಯೂನಿಟ್ 3 ಎಲ್ಲ ಕೆಲಸಗಳು ಚರಂತಿ ಮಠ ಅವ್ರು ಮಾಡ್ತಾರೆ ಅನ್ನೋ ಮಾತುಗಳು ಬಂದಾಗ ಏನನ್ಸುತ್ತೆ ಸರ್? ಅವ್ರು 15 ವರ್ಷ ಮೇಲೆ ಇದ್ರಲ್ಲಿ ಏನು ಕಡದು ಕಟ್ಟಾಕಿದ್ರು? ಏನು ಕಡದು ಕಟ್ಟಾಕಿದ್ರು ಹೇಳ್ರಿ ಅವ್ರು? ಅಭಿವೃದ್ಧಿ ಹರಿಕಾರ ಅಂತಾರ, ಹಿಂದುತ್ವ ಅಂತಾರ, ಏನು ಮಾಡ್ಯಾರ ಹೇಳಿ ನನಗೊಂದು ಬಾಗಲಕೋಟೆಗೆ. ನಾನು ಇಂಥದ್ದು ಮಾಡೀನಿ ಅಂತ ಹೇಳನ್ನ ನಾನು ಹೇಳ್ತೀನಿ ಅವ್ರಿಗೆ. ಹಾಂ, ಏನು ಮಾಡ್ಯಾರ ಹೇಳ್ರಿ ಅವರು? ಬಾಗಲಕೋಟೆಗೆ ಕೆಳಗ ಮ್ಯಾಗ ಏನು ಎಲ್ಲ ಗೌರ್ಮೆಂಟ್ ಇತ್ತು, ಎಲ್ಲ ಇತ್ತು. ಅವಾಗ ಕೊರೋನಾ ತಂದಿಟ್ಬಿಟ್ರು. ಏನು ಮಾಡಿದ್ರು ಹೇಳ್ರಿ ಅವರು? ಏನು ಮಾಡಲಿಲ್ಲ. ಹಂಗೆ ಅವ್ರದ್ದು ಅವ್ರದ್ದು ಹೇಳೋದು. ಬಟ್ ಜನರ ಒಲವು ಯಾವ ಕಡೆ ಇದೆ? ಜನರ ಮನಸ್ಥಿತಿ ಹೇಗಿದೆ ಅಟ್ಲೀಸ್ಟ್ ಈ ಸಮಯದಲ್ಲಿ? ಜನರು ಈ ಸರಿ ಏನೈತಪ್ಪ ಅಂದರೆ ಯಾರೂ ಮುಂದೆ ಬಂದು ಮಾತಾಡಲ್ಲ ನನ್ನ ಥರ. ಈಗ ನಾನು ಮಾತಾಡ್ತೀನಿ ಅಂದ್ರೆ ನಾನು ವಿಚಾರಿಸ್ತಾರೆ. ಈಗ ಯಾಕಪ್ಪ ಭಾರಿ ಮಾತಾಡಿದ್ದೀನಿ ನೀನು ಅಂತ ವಿಚಾರಿಸ್ತಾರೆ ನಾನು ಅವನದು ಬಕೆಟ್ ಇಡಂಗಿಲ್ಲ, ಇವೊಂದು ಬಕೆಟ್ ಇಡಂಗಿಲ್ಲ. ನಮ್ಮ ಅಪ್ಪ ನಮ್ಮವ್ವ ದುಡ್ದಿದ್ದು ನಾವು ಊಟ ಮಾಡ್ತೀನಿ, ಡೈಲಿ ನಾ ಕೆಲಸ ಮಾಡ್ತೀನಿ, ನಾ ತಿಂತೀನಿ, ಯಾರ್ದೇನು ನಂಜಿಕಿಲ್ಲ. ಆದರೆ ಏನೈತಿ, ಸಾರ್ವಜನಿಕರು ಯಾರಿಗೆ ಏನು ಕಲಿಸ್ಬೇಕು ಎಲ್ಲ ಪಾಠ ಕರೆಕ್ಟಾಗಿ ಕಲಿಸ್ತಾರೆ. ಆದರೆ ನಾನು ಹೇಳ್ಬೇಕಾಗಿಲ್ಲ, ಇನ್ನೊಬ್ರು ಹೇಳ್ಬೇಕಾಗಿಲ್ಲ. ಜೊತೆ ಪಕ್ಷದ ಕಾರ್ಯಕರ್ತರು ಏನೇ ಮಾತಾಡಲಿ ಸರ್, ನೀವು ಹೇಳಿದಾಗೆ ನ್ಯೂಟ್ರಲ್ ಆಗಿ ಇತ್ಕೊಂಡು ಮಾತಾಡೋದಿದೆಯಲ್ಲ, ನಿಮಗೆ ಗೊತ್ತಿರುತ್ತೆ ಜನರ ಸೆನ್ಸ್ ಏನಿದೆ ಅಂತ. ಸೊ ಆ ಸೆನ್ಸ್ ಆಧಾರದ ಮೇಲೆ ನೀವು ಕಾಂಗ್ರೆಸ್ ಕೇಳ್ರಿ ನಾನು ಹೇಳೋದು ಮೊದಲು ಒಂದೇ ಮಾತು. ಜನರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತೈತಿ. ಹೌದ್ರೆ ಅದು ಏನು ನಾವೇನು ಕಲಿಸ್ಬೇಕಂತ ಏನು ಪರವಾಗಿಲ್ಲ. ಅದು ಆಧಾರದ ಮೇಲೆ ಕೇಳ್ತಾ ಇರೋದು ಯಾರು ಗೆಲ್ಬೋದು ಅಂತ. ಸರ, ಗೆಲುವು ನಂದು ಅವ್ರದ್ದು ಅಂತ ಹೇಳಂಗಿಲ್ಲ ನಾನು. ಗೆಲುವು ಏನೈತಿ, ಜನರು ಕಲಿಸಿದ ಕೊಟ್ಟ ಭಿಕ್ಷೆ ಅದ. ಅರ್ಥ ಐತ್ರೆ? ಜನರು ಕೊಟ್ಟ ಭಿಕ್ಷೆ ಅದ ಗೆಲುವು ಯಾರ ಮೇಲೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ. ನಾನೇನು ದೇವ್ರ ಮನುಷ್ಯನ ಹೇಳಕ್ಕೆ? ನೋಡ್ರಿ, ಜನರು ಆಶೀರ್ವಾದ ಮಾಡ್ತಾರೆ. ಕಾಂಪಿಟೇಷನ್ 100ಕ್ಕೆ 100 ಏನು ಪರವಾಗಿಲ್ಲ, ಏನೂ ಇಲ್ಲ ಇದರಲ್ಲಿ ಕಾಂಪಿಟೇಷನ್. ಏನು ಎದ್ರ ಸಲುವಾಗಿದೆ ಹೇಳ್ರಿ ಇಲ್ಲಿ? ಈ ಏನು ಮನಿ ಮಾಡಿದ್ರು ಕಾಂಗ್ರೆಸ್ ವಿನ್. ನಾನು ಲಕ್ಷ್ಮಣ್ ತೇಲ್ಕರ್ ಅಂತೇಳಿ, ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ. 100% ಹೇಳ್ತೀನಿ, ಬಿ ಜೆ ಪಿನೇ ಬರುತ್ತೆ. ಬಿ ಜೆ ಪಿ ಬರಲಿಲ್ಲಪ್ಪ ಅಂತಂದ್ರೆ ಅದು ಹಿಂದುತ್ವ ಇಲ್ಲಾರ್ದಂಗೆ ಆಗ್ಬಿಡ್ತೈತೆ. ಜನ ಏನೈತ್ರಿ, ಅವು ಈಗ ಮುಸ್ಲಿಮ್ಸ್ ಹೇಳ್ತಾರೆ, ನಾವು ಮುಸ್ಲಿಮ್ಸ್ ಅದೀವಿ, ನಾವು ಕಾಂಗ್ರೆಸ್ಸೇ ಮಾಡ್ತೀವಿ, ನಾವು ಮುಸ್ಲಿಮ್ಸ್ ಅದೀವಿ, ನಾವು ಕಾಂಗ್ರೆಸ್ಸೇ ಮಾಡ್ತೀವಿ, ಕಾಂಗ್ರೆಸ್ದವರು ನಮಗೆಲ್ಲ ಹೆಲ್ಪ್ ಮಾಡ್ಯಾರ ಅಂತಾರೆ. ಏನು ಹೆಲ್ಪ್ ಮಾಡ್ಯಾರ? ಎಲ್ಲ ಬಸ್ ಚಾರ್ಜ್ ಫ್ರೀ, ಅಕ್ಕಿ ಫ್ರೀ, ಅವು ಕೊಟ್ಟರಪ್ಪ ಅಂದ್ರೆ ಏನು ಎಲ್ಲ ಇದಾಗತ್ತೇನ್ರಿ? ದುಡಿಯೋಕೆ ಏನೈತಿ, ಇವು ಫ್ಯಾಕ್ಟ್ರಿ ಗಿಕ್ಟ್ರಿ ಮಾಡಿರಪ್ಪ ಅಂತಂದ್ರೆ ನಾವ್ಯಾಕೆ ಎಲ್ಲರೂ ಏನೈತಿ ಕೈಗೂಡಿ ಜೋಡಿಸ್ತೀವಿ. ಈಗ ಇಲೆಕ್ಷನ್ ಬಂತು, ಬಡ ಇದು ಮಾಡಿದರು, ಮಹಾವಿದ್ಯಾಲಯ ಕೇಂದ್ರ ಇದು ಮಾಡಿದ್ರಲ್ಲ, ಅದು ಎದಕ್ಕೆ ಬೇಕಾಗಿತ್ತು? ಚುನಾವಣೆ ಗಿಮ್ಮಕ್ಕಲ್ರಿ ಅದು. ಶಂಕುಸ್ಥಾಪನೆ ಮಾಡಿದ್ರಿ. ಈಗ ಅದು ಆಗಂಗೇ ಇಲ್ಲ. ಅದು ಸುಮ್ಮನೆ ಹೆಸರಿಗೆ ಅಷ್ಟೇ ಮಾಡಿಟ್ರು. ಹಂಗಾಗಿ ಒಟ್ಟ ಏನೈತಿ, ಈ ಸಲ ಏನೈತ್ರಿ, ಇಲ್ಲಿ ಶಿವಾಜಿ ಜಯಂತಿ ಒಂದು ಆಯ್ತಲ್ಲ, ಜಗಳ ಆಯ್ತು. ಅವಾಗ ಏನೈತಿ, ಎಲ್ಲರೂ ಅವರು ಏನೈತಿ ಅವ್ರ ಪರನೇ ಇದ್ದರು, ಯಾರೂ ಹಿಂದೂ ಪರ ಬಂದಿಲ್ಲ. ಅದು ಬೇರೆ, ಅದು ಪಕ್ಷ ಬೇರೆ, ಎಲ್ಲ ಬೇರೆ. ಹಿಂದುತ್ವ ಏನೈತಿ ಇತ್ತಪ್ಪ ಅಂತಂದ್ರೆ ಹಿಂದೂ ಜನನೇ ಮಾತಾಡಬೇಕು. ನಾವು ಹಿಂದುತ್ವವಾದಿ, ಕಟ್ಟ ಹಿಂದುತ್ವವಾದಿ. ಏನಾದ್ರೂ ನಾವು ಏನಿಲ್ಲರೂ ಬರೀ ಬಿ ಜೆ ಪಿನ ನೋಡ್ರಿ ಸರ್. 100 ಬಿ ಜೆ ಪಿ. ಓಕೆ, ಹಿಂದೂಗಳಿಗೆ ಸಮಸ್ಯೆ ಆದಾಗ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು, ನಮ್ಮ ಧರ್ಮ ಸಂಸ್ಥಾಪನೆಗೆ ನಾವೆಲ್ಲರೂ ಕೂಡ ಹೋರಾಡಬೇಕು, ಅದೆಲ್ಲ ಒಂದು ಕಡೆ ಹೇಳೋಣ ಸರ್. ಬಟ್ ಕಳೆದ ಬಾರಿ HIV ಮೇಟಿ ಅವ್ರ ಕೆಲಸಗಳನ್ನು ಗಮನಿಸಿದಾಗ, ಅಥವಾ 3 ಬಾರಿ ಶಾಸಕರಾದಂಥ ಚರಂತಿ ಮಠ ಅವ್ರ ಕೆಲಸಗಳನ್ನು ಗಮನಿಸಿದಾಗ ಅಭಿವೃದ್ಧಿ ಯಾರ್ದು ಹೆಚ್ಚಾಗಿದೆ? ಅಭಿವೃದ್ಧಿ ಅಂತಂದ್ರೆ ಚರಂತಿ ಮಠ ಅವ್ರದ್ದು ಆಗೈತ್ರಿ. ಕಾಂಗ್ರೆಸ್ದವ್ರು ಏನೈತಿ 3 ವರ್ಷ ಮಾಡಿದ್ರು, ಈಗ 3 ವರ್ಷ ಆಯ್ತು ರೀ ಅವ್ರದ್ದು. ಇದು ಬಾಗಲಕೋಟೆದು ಒಂದೇ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಎಲ್ಲಿ ಏನು ಯಾವ ಇದು ಶಂಕುಸ್ಥಾಪನೆ ಅವು ಇವು ಎದಕ್ಕಾರ ಆಗ್ಯಾವೇನ್ರಿ? ಕೆಲಸಗಾರ ಏನಾರ ಆಗ್ಯಾವು? ಏನೂ ಇಲ್ಲ. ಏನಾರ ಆಗ್ಯಾವ ನೀವೇ ಹೇಳ್ರಿ, ಏನಾಗಿಲ್ಲಲ್ಲ. ಏನು ಕುಂದುಕೊರತೆಗಳಿದೆ ಹಾಗಾದ್ರೆ ಬಾಗಲಕೋಟೆ ಅದ ರೀ. ಬಂದ್ರೆ ಪ್ರೆಸೆಂಟ್ ಅಂತಂದ್ರೆ ಏನು ಈಗ ನೋಡ್ಬೇಕ್ರಿ, ಈಗ ಯಾರು ಇದು ಮಾಡ್ತಾರೆ ಅಂತ ನೋಡಬೇಕು. ನಾವರ ಬಿ ಜೆ ಪಿನ ಮಾಡೋರು.
ಜನರ ಸೆನ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಜನರು ನೀವೆಲ್ಲ ಮಾತಾಡ್ತಾ ಇರ್ತೀರಿ ಅಂದರೆ ಮಾತಾಡ್ತಾರೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ಇವ್ರು ಕಾಂಗ್ರೆಸ್ದವರು ಏನೈತಿ ಗೋಣಿ ಚೀಲ ಹಾಕ್ಕೊಂಡು ಬರ್ತಾರೆ, ರೊಕ್ಕ ಕೊಡ್ತಾರೆ. ಅಂಥವ್ರು ಏನಿರಿದ್ರಪ್ಪ ಅಂತಂದ್ರೆ ಮೈಂಡ್ ರೊಕ್ಕದಿದ್ರಪ್ಪ ಅಂತಂದ್ರೆ ಅವ್ರು ನೋಡ್ಕೋತಾರೆ. ಮುಂದಿನ ಆಲೋಚನೆ ಅವ್ರಿಗೆ ಇರಂಗಿಲ್ಲ, ಬರೀ ರೊಕ್ಕ ನೋಡ್ತಾರೆ. ಬಟ್ ಇಲ್ಲಿ ಕಾಸು ನಡೆಯುತ್ತೆ ಸರ್, ಹಣಕಾಸಿನ ಪ್ರಭಾವ ಇದು ಒಂದೇ ಇಲ್ಲಿ ಒಂದೇ ಅಂತಲ್ಲ, ಎಲ್ಲ ಕಡೆನೂ ಇರುತ್ತೆ. ಬಟ್ ಆದ್ರೆ ಇಲ್ಲ ಅದ್ರ ಹೆಚ್ಚಿನ ಅರಿವು ಆಗುತ್ತೆ, ಹಣದ ಅರಿವು. ಕಂಚು ಇದು ಕಾಮಾಕ್ಷಿ, ಇದು ಕಂಚು ಅಂದ್ರೆ ಕಾಮಾಕ್ಷಿ ರೀ. ಅದಕ್ಕೆ ಜನ ಆಗಬೇಕು ಆತಂದ್ರೆ ಬರೋಬರಿ ಇಲ್ಲ. ಬಿಜೆಪಿ ಕಡೆಯಿಂದ ಆಗಲ್ಲ, ಆಗಂಗಿಲ್ಲ ರೀ. ಅದನ್ನು ಮಾಡ್ತಾರೆ ಮತ್ತೆ. ಯಾಕಂದ್ರೆ ಅವರು ಇಲೆಕ್ಷನ್ ಅಂತಂದ್ರೆ ಎಲ್ಲ ಅಡ್ಡಾಡೋದು ಅವು ಇವು ಎಲ್ಲ ಇರ್ತೈತಿ. ಕಾರ್ಯಕರ್ತರಿಗೆ ಅವು ಕೊಡು ಇರ್ತಾವೆ, ಅವು ಕೊಡ್ತಾರೆ, ಇವ್ರು ಡಬಲ್ ಕೊಡ್ತಾರೆ. ಮತ್ತೇನು ಬಿಜೆಪಿಗಿಂತ ಕಾಂಗ್ರೆಸ್ನವರು ಹೆಚ್ಚು ಹಣ ಹೆಚ್ಚು. ಮತ್ತು ಅವ್ರದ್ದೇ ಐತಲ್ರಿ ಮ್ಯಾಲಿಂದ. ಈಗ ನಮ್ಮ ದುಡ್ಡು ತೊಗೊಂಡು ನಮ್ಗೆ ಕೊಡತ್ತಾರ ಅಲ್ಲ, ಹೆಂಡ್ರಿಗೆ ನಮಗೆ ಜಗಳ ಹಚ್ಚಿಡಾಕತ್ತಾರ ಅವರು. ಜಗಳ ಆತಪ್ಪ ಅಂತಾರೆ, ಏನಿಲ್ಲ ಆಧಾರ್ ಕಾರ್ಡ್ ತೊಗೋತಾರೆ, ಹೋಗ್ಬಿಡ್ತಾರೆ ಹೊಡ್ಕೊತ್ ಕೊಡ್ರಿ ಅಂತಂದು. ಮನ್ಯಾಗ ಏನಾಗ ಅಕ್ಕಿ ಬರ್ತಾವು, ಅಕ್ಕಿ ಬೇಯಿಸ್ಕೊಂಡು ತಿನ್ರಿ ಅಂತಾರೆ. ಹೌದಲ್ರಿ? ನಮ್ದೊಂದು ಅಭಿಪ್ರಾಯ, ಈ ಸಲ ಬಿ ಜೆ ಪಿನ ಮಾಡ್ಬೇಕಂತೈತಿ. ಎಲ್ಲ ಹಿಂದುತ್ವವಾದಿಗಳಿಗೆ ಹೇಳ್ತೀನಿ, ರೊಕ್ಕದ ಆಮಿಷ ನೋಡಕ್ಕೆ ಹೋಗ್ಬೇಡ್ರಿ, ಬಿ ಜೆ ಪಿಗೆ ಓಟ್ ಹಾಕಿ. ಸರ್ ಈಗಿನ ಕುತೂಹಲ ನೋಡಿದ್ರೆ ಸರ್ ಇಬ್ಬರಿಗೆ 50-50 ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಒಂದು ಹಿಂದುತ್ವ ಅಲೆ ಮತ್ತು ಒಂದು ಅನುಕಂಪದ ಅಲೆ ಎರಡೂ ಕೂಡ ಅದಾವೆ. ಈಗ ಸಮಬಲ ಅಂತ ಹೇಳ್ಬೋದು. ಯಾರು ವಿಜಯ ಪತಾಕೆ ಆರಿಸ್ತಾರಂತೂ ಇನ್ನೂ ಡೌಟ್. ಯಾಕಂದ್ರೆ ಹಿಂದೂ ಅಲ್ಲೇ ಒಂದು ಸೈಡ್ ಇದ್ರೆ ಒಂದು ಏನೈತಲ್ಲ ಅನುಕಂಪದ ಅಲ್ಲೇ ಒಂದು ಕಡೆ ಇದೆ. ಹಾಗಾಗಿ ಇಬ್ಬರಿಗೆ 50-50 ಅಂತ ಕೊಡ್ಬೋದು ಅನ್ನೋ ಚಾನ್ಸ್ ಇದೆ. ಅಭಿವೃದ್ಧಿ ಪರ ಬಂದರೆ ಈಗ ಚಿರಂತಮಠ ಸಾಹೇಬರು ಅಭಿವೃದ್ಧಿ ಕಡೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಇನ್ನೊಂದು ಕಡೆ ಉಮೇಶ್ ಅಣ್ಣರ ಕಡೆ ಬಂದರೆ ಅವರು ಯುವಕರನ್ನು ಮತ್ತು ಹಳ್ಳಿ ಕಡೆ ಈ ಕೆಲ ಹಳ್ಳಿಗಳನ್ನು ಭಾಳ ಸಂಪರ್ಕದಲ್ಲಿರುವಂಥ ಉಮೇಶ್ ಅಣ್ಣರವರು ಅವರಂತ ಜಾಸ್ತಿ ಒಡನಾಟ, ಜನರ ಜೋಡಿ ಒಡನಾಟ, ಯುವಕರ ಜೋಡಿ ಒಡನಾಟ ಜಾಸ್ತಿ ಐತಿ. ಇಬ್ಬರಿಗೆ ಈಕ್ವಲ್ ಅಂತ ನಾವು ಹೇಳೋಕೆ ಬಯಸ್ತೀವಿ. ಬಟ್ ಚರಂತಿಮಠ ಅವ್ರಿಗೆ ಏನಾದರೂ ಗೆಲುವಾದರೆ ಯಾವ ಕಾರಣಗಳು ಅವರಿಗೆ ವರ್ಕ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ನಾನು ಹೇಳ್ತಾ ಇರೋದು ಒಂದು ಅಂದಾಜು ಮಾಡ್ತಾರೆ, ಪ್ರೆಡಿಕ್ಷನ್ ಮಾಡ್ತಾರೆ. ಚಿರಂತಮಠ ಸಾಹೇಬ್ರಿಗೆ ಗೆಲ್ಲಬೇಕಂದ್ರೆ ಒಂದು ನಮ್ಮ ಬಾಗಲಕೋಟೆ ಆದಂಥ ಒಂದು ಶಿವಾಜಿ ಮಹಾರಾಜರ ಒಂದು ಜಯಂತಿಯಲ್ಲಿ ಆದಂಥ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಿಂದುತ್ವದ ಅಲೆಗಳು, ಹಿಂದುತ್ವದ ಒಗ್ಗಟ್ಟು ಕೂಡ್ಕೊಂಡು ಮಾಡಿದರೆ ಚಿರಂತಮಠ ಸಾಹೇಬರು ಬರ್ಬೋದು ಅನ್ನೋ 100% ಗ್ಯಾರಂಟಿ. ಬಟ್ ಹಿಂದುತ್ವ ಅಲ್ಲೇ ಕೈ ಬಿಟ್ಟರೆ ಬರೋದಿಲ್ಲ ಅಂತ ನಾನು ಹೇಳ್ಬೋದು. ಅಲ್ಪಸಂಖ್ಯಾತರು ಅವ್ರ ಮತ ಬಾಂಧವರು ಏನು ಮಾತಾಡ್ತಾರೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕಾದ್ರೆ? ಯಾರ ಕಡೆ ಅವ್ರ ಫೇವರ್ ಇದೆ? ಈಗ ಅಲ್ಪಸಂಖ್ಯಾತರು ನೋಡಿದ್ರೆ HMIT ಕುಟುಂಬಕ್ಕೆ ಜಾಸ್ತಿ ಒಲವು. ಯಾಕಂದ್ರೆ ಅವರು ಈಗಿಂತ್ರಲ್ಲ ಕೆಲವು ಕಾರಣಾಂತರ ಅಲ್ಪಸಂಖ್ಯಾತರ ಜೊತೆ ಒಡನಾಟ ಮತ್ತು ಉಮೇಶ್ ಅನ್ನೋರು ಜಾಸ್ತಿ ಯುವಕರು ಮತ್ತು ಅಲ್ಪಸಂಖ್ಯಾತರ ಜೊತೆ ಜಾಸ್ತಿ ಒಡನಾಟ ಇರೋದ್ರಿಂದ ಅವರಿಗೆ ಒಲವು ತೋರಿಸ್ತಾರಂತ ನನ್ನ ಅಭಿಪ್ರಾಯ. ಒಟ್ಟು ಟಫ್ ಫೈಟ್ ಅಂತೂ ಇದೆ. ಖಂಡಿತ 100% ಗೆಸ್ ಮಾಡೋದು ಕಷ್ಟ ಆಗಲ್ಲ. ಯಾರು ಇವತ್ತು ಚಿರಂತಮಠ ಸಾಹೇಬ್ರಿಗೆ ಆಗೋಲ್ಲ, ಉಮೇಶ್ ಅಣ್ಣರಿಗೆ ಆಗೋದಿಲ್ಲ. ಇಬ್ಬರಿಗೆ 50-50 ಅಂತ ಹೇಳ್ಬೋದು. ಯಾಕಂದ್ರೆ ರೂಲಿಂಗ್ ಪಾರ್ಟಿ ಐತೆ. ಈಗ ಜನರ ಅಭಿಪ್ರಾಯ ಏನಂದ್ರೆ ರೂಲಿಂಗ್ ಪಾರ್ಟಿ ಅವ್ರು ಗೆದ್ದಿಬೋದು ಅನ್ನೋದು ಅಭಿಪ್ರಾಯ ಎಷ್ಟೋ ಜನಕ್ಕಿದೆ. ಕಳೆದ ಬಾರಿ ಸೋತಿದ್ರು ಚರಂತಿಮಠ ಅವರು. ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರು ಮನೆ ಬಾಗಿಲಿಗೂ ಹೋಗ್ತಾ ಇದ್ದಾರೆ. ಕೆಲಸಗಳಾಗಿಲ್ಲ ಅನ್ನೋ ಒಂದು ವಿಷಯನ ಇಟ್ಕೊಂಡು ಅವರು ಓಟ್ ಕೇಳ್ತಾ ಇರೋದು. ಯಾಕೆಂದರೆ ನೀವು ಈ ಹೊಸ ನಗರ ಕಡೆ ನೋಡಿದ್ರೆ ಅಥವಾ ಹಳೆ ನಗರ ಕಡೆ ನೋಡಿದ್ರೆ ರಸ್ತೆಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಮುಳುಗಡೆ ಆದಂಥ ಪ್ರದೇಶ ಇದು. ಮೇಟಿ ಅವರು ಅಷ್ಟು ಆಳ್ವಿಕೆ ನಡೆಸಿದ್ರು ಆಗಿಲ್ಲ ಅಂತ ಈ ಥರ ಚರ್ಚೆಗಳು ಮುನ್ನೆಲೆಗೆ ಮತ್ತೆ ಬರ್ತಾ ಇರೋದ್ರಿಂದ ಅವ್ರಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅಂತ. ಗ್ಯಾರಂಟಿ ಖಂಡಿತ ನೀವು ಹೇಳಿದ ಮಾತು ಕರೆಕ್ಟ್ ಸತ್ತಾರೆ. ಯಾಕಂದ್ರೆ ಅವರು ಅಭಿವೃದ್ಧಿ ಕಡೆ ಚಿರಂತಮಠ ಅವರು ಸಾಹೇಬ್ರ ಅಭಿವೃದ್ಧಿ ಕಡೆ ಪ್ರತಿಯೊಂದು ರೋಡ್ ಆಗಿರ್ಬೋದು, ಒಂದು ಏನಾಗಿರ್ಬೋದು ಅಭಿವೃದ್ಧಿ ಕಡೆ ಮತ್ತು ಫಸ್ಟ್ ಕೆಲಸಕ್ಕೆ ಮಹತ್ವ ಕೊಡ್ತಾರೆ. 24/7 ಕೆಲಸದ ಬಗ್ಗೆ ಗಮನ ಹರಿಸುವಂಥ ಯಾರು ಇದ್ದಾರೆ ವೀರಾನಂದ ಚಿರಂತಮಠ ಸಾಹೇಬ್ರು ಅಂತ ಹೇಳೋಕೆ ಇಚ್ಛಪಡ್ತೀನಿ.